ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಇವತ್ತು ಡಿವೋರ್ಸ್ ಕೇಸು ಮನೋಜ ಮತ್ತು ರೋಹಿಣಿದು. ಆದರೆ ರೋಹಿಣಿ ಬಂದು ಇವರಿಗೆ ಟಾರ್ಚರ್ ಕೊಡ್ತಲೇ ಇದ್ದಾಳೆ. ಒಪ್ಕೊಳ್ಳಿ, ನನ್ನ ಸೊಸೆ ಅಂತ ಒಪ್ಕೊಳ್ಳಿ, ನನ್ನ ಹೆಂಡ್ತಿ ಅಂತ ಒಪ್ಕೊಳ್ಳಿ, ನನ್ನ ಓರ್ಗಿತಿ ಅಂತ ಒಪ್ಕೊಳ್ಳಿ, ನನ್ನ ಅತ್ತಿಗೆ ಅಂತ ಒಪ್ಕೊಳ್ಳಿ ಅಂತ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ. ನಾನು ಇನ್ಯಾವತ್ತೂ ಹಂಗೆ ಮಾಡಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ನನ್ನನ್ನು ಒಪ್ಕೊಳ್ಳಿ 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 ಅಂತ. ಆದರೆ ಇವರು ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಮೋಸ ಮಾಡಿದ್ದಾಳೆ ಅಂತ. ಶಾಂತಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಅವಳು ನನ್ನ ಮುಖ ತೋರಿಸ್ಬೇಡ ನನಗೆ ಅಂತ ಹೇಳಿರ್ತಾಳೆ. ಆದರೂ ಕೂಡ ಇವಳು ಅಲ್ಲಿ ಹೋಗಿ ಅವ್ರಿಗೆ ಟಾರ್ಚರ್ ಕೊಡ್ತಾಳೆ. ಮತ್ತು ಈ ಕಡೆ ಬಂದು ತಾರಾ ಮತ್ತು ತಾರಾ ಕರೆದಿರ್ತಾಳೆ, ಮಂಜು ಬಾ ಇಷ್ಟೊತ್ತಿಗೆ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಹೋದಾಗ ತಾರಾ ಹೇಳ್ತಾಳೆ, ಐ ಲವ್ ಯು ಮಂಜು ಅಂತಾಳೆ. ಐ ಲವ್ ಯು ತಾರಾ ಅಂತಾನೆ. ನೀನು ಶ್ರೀಮಂತಿಗೆ ಇದ್ದಾಗ ನನಗೆ ಮುಜುಗರ ಆಗ್ತಿತ್ತು, ಈಗ ನೀನು ಇಷ್ಟು ಬಡವಳಾಗಿದ್ದಾಗಲೂ ಕೂಡ ನನಗೆ ನಿನ್ನ ಇಷ್ಟನೇ, ತುಂಬ ಇಷ್ಟ ತಾರಾ, ನೀನು ಬೇಜಾರು ಮಾಡ್ಕೋಬೇಡ, ಐ ಲವ್ ಯು ತಾರಾ ಅಂತ ಹೇಳ್ತಾನೆ. ಐ ಲವ್ ಯು ಮಂಜು ಅಂತಾಳೆ. ನಾನು ಎಲ್ಲಿ ನಿನ್ನ ಶ್ರೀಮಂತಿಗೆ ನೋಡ್ಕೊಂಡು ಒಪ್ಕೊಂಡು ಇವಾಗ ಬೇಡ ಅಂತೀಯೋ ಅಂದ್ಕೊಂಡಿದ್ದೆ, ಆದರೂ ಒಪ್ಕೊಂಡಲ್ಲ, ಅದೇ ನನಗೆ ಖುಷಿ ವಿಷಯ ಅಂತ. ಆದರೆ ಇವಳು ತಾರ ಇರೋದು ಮೀನನ ಮನೇಲಿ ಅಂತ ಮಂಜುಗೆ ಗೊತ್ತೇ ಇಲ್ಲ. ಮೀನನ್ನ ಸೂರ್ಯನ ತಂಗಿ ಅಂತಲೂ ಗೊತ್ತಿಲ್ಲ. ಎಲ್ಲಿದೆಯಾ ಅಂದರೆ ನಾನು ಎಲ್ಲೋ ಇದ್ದೀನಿ ಬಿಡು ಒಂದು ಕಡೆ, ಚೆನ್ನಾಗಿದ್ದೀನಿ ಅಂತಾಳೆ ಅಷ್ಟೇ. ಇವನೇನು ಅಕ್ಕನ ಮನೆಗೆ ಹೆಚ್ಚಿಗೆ ಹೋಗಲ್ವಲ್ಲ, ಹಂಗಾಗಿ ಇವನಿಗೂ ಆ ವಿಷಯ ಗೊತ್ತೇ ಇಲ್ಲ. ಎಲ್ಲಿದ್ದಾಳೆ ಅಂತಲೂ ಗೊತ್ತಾಗ್ತಿಲ್ಲ, ಏನಿಲ್ಲ. ತಿಂಗಳಾನುಗಟ್ಲೆಯಿಂದ ಇದ್ರೂ ಇವತ್ತವರೆಗೂ ಏನೂ ಗೊತ್ತಾಗಿಲ್ಲ. ಆರಾಮಾಗಿ ಇದ್ದಾರೆ, ಅವನು ಆರಾಮಾಗಿದ್ದಾನೆ, ಇವಳು ಆರಾಮಾಗಿದ್ದಾಳೆ. ಹೀಗಾಗಿ ಮಂಜುಗೆ ಮನೆಗಿನ್ನೂ ಹೇಳಿಲ್ಲ. ಮೀನಿಗೆ ಸ್ವಲ್ಪ ಅನುಮಾನ ಬಂದಿತ್ತು, ಆದರೆ ಮೀನ ಕೇಳಿದ್ರೆ ಏನೋ ಆರ್ಕೆ ಉತ್ತರ ಕೊಟ್ಟಿದ್ದಾನೆ ಮಂಜು ಹೇಳಿದ್ರೆ ಮೀನಿಗೆ ಕನ್ಫರ್ಮ್ ಆಗುತ್ತೆ. ಹುಡುಗಿ ಯಾರು ಅಂತ ಏನಾರು ಫೋಟೋ ಗೀಟ ತೋರಿಸಿ ಮಾಡಿದರೆ ಗೊತ್ತಾಗುತ್ತೆ. ಈ ಕಡೆ ಬಂದು ಡಿವೋರ್ಸ್ ಕೇಸಲ್ಲಿ ಇವರು ಅಂದರೆ ಅವ್ರನ್ನಿಬ್ಬರನ್ನು ಕೂರಿಸಿ ವಿಚಾರಣೆ ಮಾಡ್ತಾರಲ್ಲ, ಅವರಿಬ್ಬರು ಕೂತಿರ್ತಾರೆ ಇವತ್ತು. ಇವ್ರ ಮನೆಯವ್ರನ್ನೆಲ್ಲ ವಾಪಸ್ ಕಳಿಸ್ತಾರೆ. ಯಾರು ಸಂಬಂಧ ಗಂಡ ಹೆಂಡ್ತಿ ಅಂತ ಇರ್ತಾರೋ ಅವ್ರು ಮಾತ್ರ ಅಲ್ಲಿರಬೇಕು, ಬೇರೆಯವರೆಲ್ಲ ವಾಪಸ್ ಹೊರಗಡೆ ಹೋಗಿ ಅಂತ ಕಳಿಸ್ಬಿಟ್ಟು ಹೇಳಿ ಈಗ ನಿಮ್ಮದೇನು ಅಂತ ಕೇಳ್ತಾರೆ. ನಾನಂತೂ ಇವ್ರ ಜೊತೆ ಬಿಲ್ಕುಲ್ಲು ಬದುಕೋಕ್ಕೆ ಇಷ್ಟ ಇಲ್ಲ ಮೇಡಮ್ ಆಂಟಿ, ಅಂಕಲ ಸರ ಅಂಕಲ್ ಅಂತ ಎಲ್ಲ ಹೇಳ್ತಾನೆ. ಒಂಥರ ಪೆದ್ದಂಗೆ ಮಾತಾಡ್ತಾನೆ. ಆಗಲೂ ಅವ್ರೇನು ಫೋರ್ಸ್ ಮಾಡಲ್ಲ. ಆಮೇಲೆ ರೋಹಿಣಿ ಹೋಗಿ ಏನೋ ಸಿಂಪತಿ ಗೀಟಿಸ್ಕೊಳ್ಳೋಕ್ಕೋಸ್ಕರ ಹೋಗ್ಬಿಟ್ಟು ಅವ್ನ ಕಾಲು ಹಿಡ್ಕೊಂಡು, ಮನೋಜ್ ನನ್ನ ಕೈ ಬಿಡಬೇಡಿ ಮನೋಜ್, ನಿಮ್ಮನ್ನು ನಂಬಿದ್ದೀನಿ, ನನ್ನ ಕೈ ಬಿಡಬೇಡಿ ಅಂತ. ಎಲ್ಲಿ ಮೇಡಮ್ ಇವಳು ಯಾರನ್ನೋ ಮದುವೆ ಆಗಿ ಮಗನೆತ್ಕೊಂಡು ಬಂದು ನನ್ನನ್ನು ಸುಳ್ಳೇಳಿ ಮದುವೆ ಆಗಿರೋದು. ಇಷ್ಟು ಮೋಸ ಇವಳನ್ನ ನಾನು ಹೆಂಗೆ ಹೆಂಡ್ತಿ ಅಂತ ಒಪ್ಕೊಳ್ಳಿ, ನನಗೆ ಖಂಡಿತವಾಗೂ ಇಂಥ ಹೆಂಡ್ತಿ ಬೇಡ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಮನೋಜ್, ನಿಮಗೆ ಮೋಸ ಮಾಡಬೇಕು ಅಂತಲ್ಲ ಮನೋಜ್, ನನಗೊಂದು ದಿಕ್ಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಮಾಡಿಕೊಂಡೆ ಅಷ್ಟೇ. ನನ್ನನ್ನು ನಂಬಿ ಮನೋಜ್, ನಾನು ಇನ್ಯಾವತ್ತೂ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ನಿಮಗೇನು ಎದುರು ಮಾತಾಡಲ್ಲ, ನನ್ನನ್ನು ಒಪ್ಕೊಳ್ಳಿ ಮನೋಜ್ ಅಂತ ಏನು ಗೋಗರಿತಾಳೆ ರೋಹಿಣಿ. ಆದರೆ ಮನೋಜು ಒಪ್ಪಲ್ಲ. ಲೊಟ್ಟೆ, ನೀನು ಹೇಳ್ದಂಗೆ ನಾನು ಕೇಳ್ಬಿಟ್ರೆ ನನ್ನನ್ನು ಮುಳುಗಿಸ್ಬಿಡ್ತೀಯ, ನನಗಂತೂ ನೀನು ಇಷ್ಟ ಇಲ್ಲ, ನನಗೆ ಬೇಡ, ಇದಾಗಲ್ಲ, ಜಡ್ಜ್ ಹತ್ರನೇ ತೀರ್ಮಾನ ಆಗಲಿ ಅಂತಾರೆ ಲಾಸ್ಟಲ್ಲಿ. ಆಯಿತು ಅಲ್ಲೇ ಆಗಲಿ ಅಂತೇಳಿ ಅವನು ಎದ್ದು ಹೋಗ್ಬಿಡ್ತಾನೆ. ಆವಾಗ ಇವಳು ಮನೋಜ್ ಅಂತಿರ್ತಾಳೆ, ಅವನು ತಿರುಗು ನೋಡಲ್ಲ, ಹೊರಟೋಯ್ತಾನೆ. ಆಮೇಲೆ ಇವಳು ಎದ್ಬಿಟ್ಟು ಅವ್ರಿಗೆ ಕೈ ಮುಗಿದ್ಬಿಟ್ಟು ಬರ್ತಾಳೆ ಆಚೆಗೆ. ಅಷ್ಟೊತ್ತಿಗೆ ಮನೋಜ ಹೋಗಿ ಹಿಂಗಾಯ್ತು ಅಂತೆಲ್ಲ ಹೇಳಿರ್ತಾನೆ. ಈಗ ಬಿಡುಗಡೆ ಭಾಗ್ಯ ಸಿಗಲಿಲ್ವೇನಪ್ಪ ಅಂತ ಕೇಳ್ತಾನೆ ಸೂರ್ಯ. ಇಲ್ಲ, ಅವಳು ನನಗೆ ಬೇಕೇ ಬೇಕು ಮನೋಜ್ ನೀವು ಅಂತ ಬಂದು ಕಾಲು ಹಿಡ್ಕೋತಿದ್ಲು, ಅದಕ್ಕೇ ನಾನು ನಿನ್ನ ಬೇಡ ಅಂತ ಎದ್ದು ಬಂದ್ಬಿಟ್ಟೆ ಅಂತ ಅಂದ. ಅಂತೂ ಇವತ್ತು ಆಗಲಿಲ್ಲ ಅಂತ ಕೇಳ್ತಾನೆ. ಇಲ್ಲ ಆಗಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವಳು ಆ ಕಡೆಯಿಂದ ಮತ್ತೆ ಮನೋಜ ಬಂದಾದ ಮೇಲೆ ಅವಳು ಬರ್ತಾಳೆ. ಮನೋಜ ಬರ್ತಾನೆ ಇವಾಗ. ಬಂದಾದಮೇಲೆ ಅವನನ್ನು ಕೇಳ್ತಾರೆ, ಎಲ್ಲ ಕ್ವಶನ್ಸು ಕೇಳಿಬಿಟ್ಟು
ಆ, ಅಲ್ಲ ಕಣೋ ಮನೋಜ, ಏನಂದ್ಯೋ ನೀನು ಅಂತ. ಮಮ್ಮಿ ನಾನು ಹಿಂಗಂದೆ ಮಮ್ಮಿ ಹಂಗಂದೆ ಮಮ್ಮಿ ಅಂತಾನೆ. ಆಮೇಲೆ ಸೂರ್ಯ ಕೇಳ್ತಾನೆ, ಒಟ್ಟಿಗೆ ನೀನು ಒಪ್ಕೊಳ್ಳಿಲ್ಲ ಅಲ್ವಪ್ಪ ಅಂತಾನೆ. ಇಲ್ಲಪ್ಪ ನಾನು ಒಪ್ಕೊಳ್ಳಿಲ್ಲ. ಲೊಟ್ಟೆ ನಾನು ಒಪ್ಕೊಳ್ಳಿಲ್ಲ ಅಂತಾನೆ. ಸರಿ ಬಿಡು ಅಂತೇಳ್ಬಿಟ್ಟು ಸುಮ್ಮನಾಗಿರ್ತಾರೆ. ಮಾತಾಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಅವಳು ಬರ್ತಾಳೆ ಅಲ್ಲಿಗೆ. ಬಂದುಬಿಟ್ಟು, ನೋಡೇ ನೀನು ಹೆಚ್ಚಿಗೆ ಮಾತಾಡಬೇಡ ಮನೋಜ್, ನೋಡಿ ಮನೋಜ್ ನಾನು ಒಪ್ಕೊಳ್ಳಿ ಮನೋಜ್, ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮನೋಜ್ ಅಂತಾಳೆ. ಆದರೆ ಅವನು ಒಪ್ಪಲ್ಲ ಯಾರುವ. ಆಮೇಲೆ ಮೀನಿಗೆ ಹೇಳೋಕೆ ಹೋಯ್ತಾಳೆ. ಮೀನು ಸುಮ್ಮನೆ ಕೂತ್ಕೋ, ನೀನು ಮಾಡಿರೋ ಕಂತ್ರಿ ಬುದ್ಧಿ ಯಾರು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಾಗಿದೆ ಅಂತೇಳಿ ಎಲ್ಲ ಬೈತಾರ. ಎಲ್ಲ ಬೈದ ಮೇಲೆ ಶಾಂತಿ ಅಂತಾಳೆ, ನನ್ನ ಜೀವ ಇರೋವರೆಗೂ ನೀನು ನನ್ನ ಮನೆ ಬಾಗಿಲು ಹತ್ತಕ್ಕಾಗಲ್ಲ ಅಂತ. ನಿಮ್ಮ ಜೀವ ಇದ್ದರೆ ತಾನೇಯ, ನಿಮ್ಮ ಜೀವನೇ ಬೇಗ ಹೋಗ್ಬಿಟ್ರೆ ಅವಾಗ ನಾನು ಬರ್ಬೋದಲ್ಲ ನಿಮ್ಮ ಮನೆಗೆ ಅಂತಾಳೆ ರೋಹಿಣಿ. ಆವಾಗ ಮೀನಿಗೆ ಸಿಟ್ಟು ಬಂದುಬಿಡುತ್ತೆ. ಇನ್ನೊಂದು ಸಲ ಇದೇ ಮಾತಾಡಿದ್ರೆ ಕಪಾಲಿಗೆ ಹಾಕ್ಬಿಡ್ತೀನಿ ಸರಿಯಾಗಿ. ಏನು ಮಾತಾಡ್ತಾ ಇದೀಯಾ, ತಲೆ ಇದ್ದು ಮಾತಾಡ್ತೀಯ ತಲೆ ಇಲ್ದಲೆ ಮಾತಾಡ್ತೀಯ ಅಂತ ಬೈತಾಳೆ. ಆಮೇಲೆ ನೋಡು ಹೆಂಗೆ ಮಾತಾಡ್ತಾಳೆ ಅವಳಿಗೆ ಎಷ್ಟು ಅಹಂಕಾರ ಇದೆ ಅಂಥೇಳಿ ಶಾಂತಿನೂ ಬೈತಾಳೆ. ಶಾಂತಿನೂ ಬೈದು ಎಲ್ಲರೂ ಬೈತಾರೆ. ಆಮೇಲೆ ಎಲ್ಲ ಬೈದ ಮೇಲೆ ಅವಳು ಹೊರಟೋಯ್ತಾಳೆ ಆ ಕಡೆಗೆ. ಇವರು ಮನೆ ಕಡೆಗೆ ಬರಬೇಕಾಗತ್ತೆ. ಇವತ್ತು ಆಗಲಿಲ್ವೇ, ಹೆಂಗೆ ಸ್ವಾಮಿ ನಾವು ಇನ್ನೂ ಬಂದಿಲ್ಲ ಅವರು, ನಾಳೆ ವಿಚಾರಣೆಯಲ್ಲಿ ಏನಾಗುತ್ತೆ ನೋಡಬೇಕು. ಇವತ್ತು ಕೌನ್ಸಿಲಿಂಗಲ್ಲಿ ಇಷ್ಟ ಆಗಿದೆ, ಒಪ್ಕೊಳ್ಳೋದೇ ಇಲ್ಲ. ಯಾವ ಕಾರಣಕ್ಕೂ ಮನೋಜ ಒಪ್ಪಿದ್ರೆ ಅವನಂಥ ಮೂರ್ಖ ಬೇರೆ ಇಲ್ಲ. ಏನೋ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ನಾನು ಶಾಂತಿ ಓಮ್ ಅಪ್ಲೈನ್ಸಸ್ ಇಡೋಕ್ಕೆ ನಾನಲ್ವಾ ಮನೋಜ್ ಹೆಲ್ಪ್ ಮಾಡಿದ್ದು, ಬೇರೆ ಯಾರು ಬಂದಿದ್ರು ಮನೋಜ್ ಅಂತ. ಲೊಟ್ಟೆ ನಮ್ಮ ಅಪ್ಪನ ದುಡ್ಡು, ಅದು ನಿಂದಲ್ಲ, ನಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡು ಅಂತ ಹೇಳ್ತಾನೆ. ಆಮೇಲೆ ಮನೆಗೆ ಹೋಗಿ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಮನೋಜ ನೀನು ಹಿಂಗೆ ಅನ್ಬೇಕು ಕಣೋ, ಹಿಂಗೆ ಅನ್ಬೇಕು ಅಂತೇಳಿ ಆಯಿತು ಅಂತ ಒಪ್ಕೊಳ್ತಾ ಇರ್ತಾನೆ. ಎಲ್ಲರೂ ಅದೇ ರೀತಿ ಹೇಳ್ಕೊಡ್ತಾ ಇರ್ತಾರೆ. ಮತ್ತು ನೀನು ಯಾಮಾರಬೇಡ, ಇದೇ ಥರ ಮಾತಾಡು ಅಂತ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲರ ಮಾತನ್ನು ಕೇಳಿಕೊಂಡು ಆಯಿತು ಅಂತ ಹೇಳ್ತಾ ಇರ್ತಾನೆ. ಮೀನೂ ಕೂಡ ಅದನ್ನೇ ಹೇಳ್ತಾಳೆ. ಅವಳು ಸ್ವಲ್ಪ ಚಾಲಾಕಿ ಬುದ್ಧಿವಂತೆ ಇರೋದ್ರಿಂದ ಅವಳ ಮಾತು ಎಲ್ಲರೂ ಕೇಳ್ತಾರೆ. ಹಾಗಾಗಿ ರಂಗನಾಥ, ಶಾಂತಿ ಎಲ್ಲರೂ ಹೇಳ್ತಾರೆ ವಿಧವಾಗಿ. ಮತ್ತು ರವಿ ಎಲ್ಲರೂ. ಮನೇಲಿ ಪರಿಸ್ಥಿತಿ ಹಿಂಗಾಗಿರೋದ್ರಿಂದ ಎಲ್ಲರಿಗೂ ಚಿಂತೆ ಇದ್ದೇ ಇರುತ್ತೆ. ಹಾಗಾಗಿ ಹೀಗೆ ಎಲ್ಲರೂ ಯೋಚನೆ ಮಾಡಿಕೊಂಡು ಮಾತಾಡೋ ಟೈಮಿಗೆ ಸೂರ್ಯ, ನೋಡೋ ನಿನ್ನ ಮನೆಕಾಯನ ನೀನು ಸರಿಯಾಗಿ ಯೋಚನೆ ಮಾಡಿ ಮಾತಾಡೋ, ಏನೇನೋ ಎಡವಟ್ಟು ಮಾಡ್ಕೊಂಡು ಮತ್ತೆಲ್ಲ ಬೆದರಿಸ್ಬಿಡ್ಬೇಡ ಅಂತ ಬೈತಾನೆ. ಆಯಿತು ಬಿಡೋ, ನನಗೆ ಗೊತ್ತು ಮಾತಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಎಲ್ಲರದು ಒಂದೊಂದು ಮಾತಾಡಿಕೊಂಡು ಎಲ್ಲ ಬಗೆಹರಿಸ್ಕೊಂಡಾದಮೇಲೆ ಕೋರ್ಟಿಗೆ ಹೋಗ್ತಾನೆ. ನಾಳೆ ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಕತೆ. ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕತೆ ನೋಡಿ, ಚೆನ್ನಾಗಿದೆ, ನಿಮಗೂ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.